ಎಲ್ರಿಗೂ ಸ್ವಾಗತ. ಜ್ಯೋತಿಷ್ಯವು ಮಾನವ ಜೀವನದ ಪ್ರತಿಯೊಂದು ಆಗುಹೋಗುಗಳು, ಸಾಧಕ ಬಾಧಕಗಳನ್ನು ವಿವರಿಸುತ್ತದೆ. ಅಷ್ಟೇ ಅಲ್ಲ, ಶಿಶುಗಳು ಹುಟ್ಟಿದಾಗಿನಿಂದ ಅವರ ಬೆಳವಣಿಗೆಯಲ್ಲಿ ತೋರುವ ಬದಲಾವಣೆಗಳನ್ನು ಸಹ ವಿವರಿಸುತ್ತದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಶಿಶುಗಳಲ್ಲಿ ಹಲ್ಲು ಹುಟ್ಟುವ ಸಮಯದ ಬಗ್ಗೆ ವಿಜ್ಞಾನವು ವಿವರವಾದ ಮಾಹಿತಿಯನ್ನು ಹೊಂದಿದೆ. ಆದರೆ ಈ ಬಗ್ಗೆ ಜ್ಯೋತಿಷ್ಯ ಏನು ಹೇಳುತ್ತದೆ ಎಂಬುದನ್ನು ನೋಡೋಣ ಬನ್ನಿ. ಹಲ್ಲು ಹುಟ್ಟುವುದು ಮಗುವಿನ ಬೆಳವಣಿಗೆಯ ವಿಶೇಷ ಮತ್ತು ಪ್ರಮುಖ ಭಾಗವಾಗಿದೆ. 5 ರಿಂದ 8 ತಿಂಗಳ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಹಲ್ಲುಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಬಹಳ ವಿರಳವಾಗಿ ಹಲ್ಲುಗಳು 2 ಅಥವಾ 3 ತಿಂಗಳೊಳಗೆ ಬರುತ್ತವೆ. ಇನ್ನು ಕೆಲವರಲ್ಲಿ 8 ತಿಂಗಳ ನಂತರ ಹಲ್ಲುಗಳು ಬರುತ್ತವೆ. ಜ್ಯೋತಿಷ್ಶಾಸ್ತ್ರದಲ್ಲಿ ಮಕ್ಕಳಿಗೆ ಯಾವ ತಿಂಗಳಲ್ಲಿ ಹಲ್ಲು ಹುಟ್ಟುತ್ತದೆಯೋ ಅದರ ಆಧಾರದ ಮೇಲೆ ಅದೃಷ್ಟ ಇರುತ್ತೋ ಇಲ್ಲವೋ ಎಂದು ವಿವರಿಸಲಾಗಿದ್ದು, ಹಲ್ಲು ಹುಟ್ಟಲು ಶುಭ ತಿಂಗಳು ಯಾವುದು, ಯಾವ ತಿಂಗಳು ಅಶುಭ ಎಂಬುದನ್ನು ಇಲ್ಲಿ ಕೊಡಲಾಗಿದೆ. ಇದು ಮಂಗಳಕರ. ಪ್ರತಿಯೊಂದು ಮಗುವಿಗೂ ತಮ್ಮದೇ ಆದ ವಿಶೇಷತೆಗಳಿರುತ್ತದೆ. ಮಕ್ಕಳ ಹಲ್ಲು ಹುಟ್ಟುವ ಬಗ್ಗೆ ಅನೇಕ ಜನಪ್ರಿಯ ನಂಬಿಕೆಗಳಿವೆ. ಎಲ್ಲ ಮಕ್ಕಳಿಗೂ ಒಂದೇ ಸಮಯದಲ್ಲಿ ಮೊದಲ ಹಲ್ಲು ಹುಟ್ಟುವುದಿಲ್ಲ. ಕೆಲವರು 6ನೇ ತಿಂಗಳಲ್ಲಿ ಮಗುವಿನ ಹಲ್ಲು ಬರುವುದು ಶುಭವೆಂದು ಪರಿಗಣಿಸಿದರೆ, ಇನ್ನು ಕೆಲವರು 8ನೇ ತಿಂಗಳಲ್ಲಿ ಹಲ್ಲು ಹುಟ್ಟುವುದು ಮಗುವಿನ ತಾಯಿಯ ಚಿಕ್ಕಪ್ಪನಿಗೆ ತೊಂದರೆಯಾಗುತ್ತದೆ ಎಂದು ನಂಬುತ್ತಾರೆ. ಒಟ್ಟಾರೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರ 5ನೇ ತಿಂಗಳ ನಂತರ ಮಗುವಿನ ಹಲ್ಲುಗಳು ಹೊರಬರುವುದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ನಕಾರಾತ್ಮಕ ಪರಿಣಾಮ ಬೀರಲಿದೆ. ಕೆಲವು ಮಕ್ಕಳಿಗೆ ಹುಟ್ಟಿದಾಗಿನಿಂದ ಹಲ್ಲುಗಳಿರುತ್ತವೆ ಎಂದು ಹೇಳಲಾಗುತ್ತದೆ. ಇದು ಪೋಷಕರಿಗೆ ತುಂಬಾ ನೋವಿನ ಸಂಗತಿಯಾಗಿದೆ. ಇದು ತಾಯಿ ಮತ್ತು ತಂದೆ ಇಬ್ಬರ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗುತ್ತದೆ. ಮೊದಲ ತಿಂಗಳು ಬಂದರೆ ಅಶುಭ. ಸಾಮಾನ್ಯವಾಗಿ ಮಕ್ಕಳ ಕೆಳಗಿನ ಹಲ್ಲುಗಳು ಮೊದಲು ಬರುತ್ತವೆ. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಮೇಲಿನ ಹಲ್ಲುಗಳು ಮೊದಲು ಬರುವ ಮಕ್ಕಳಿಗೆ ಇದು ಮಗುವಿನ ತಾಯಿಯ ಭಾಗಕ್ಕೆ ಅಶುಭವಾಗಿದೆ. ಹಾಗೆಯೇ ಮೊದಲ ತಿಂಗಳಲ್ಲಿ ಹಲ್ಲು ಹುಟ್ಟುವುದು ಮಗುವಿಗೆ ಒಳ್ಳೆಯದಲ್ಲ. ಈ ಕಾರಣದಿಂದಾಗಿ ಮಗು ಸ್ವತಃ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಯಾವ ತಿಂಗಳು ಹಲ್ಲು ಬಂದರೆ ಚೆನ್ನ? ಜ್ಯೋತಿಷ್ಶಾಸ್ತ್ರದ ಪ್ರಕಾರ 2ನೇ ತಿಂಗಳಲ್ಲಿ ಹಲ್ಲು ಹುಟ್ಟುವುದು ಆ ಮಗುವಿನ ಸಹೋದರರಿಗೆ ನೋವು ತರುತ್ತದೆ ಎಂದು ಹೇಳಲಾಗುತ್ತದೆ. 3ನೇ ತಿಂಗಳಲ್ಲಿ ಹಲ್ಲು ಹುಟ್ಟುವುದು ಸಹೋದರರಿಗೆ ಅಶುಭ ಸಹ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. 4ನೇ ತಿಂಗಳಲ್ಲಿ ಹಲ್ಲು ಹುಟ್ಟುವುದರಿಂದ ಮಗುವಿನ ತಾಯಿ ನೋವನ್ನು ಎದುರಿಸುತ್ತಾಳೆ. 5ನೇ ತಿಂಗಳಲ್ಲಿ ಹಲ್ಲು ಹುಟ್ಟುವುದರಿಂದ ಅಣ್ಣನಿಗೆ ಅನೇಕ ತೊಂದರೆಗಳು ಎದುರಾಗುತ್ತವೆ. 6ನೇ ತಿಂಗಳಲ್ಲಿ ಹಲ್ಲು ಹುಟ್ಟುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದು ತಾಯಿ ಮತ್ತು ತಂದೆಗೆ ಸಂತೋಷವನ್ನು ತರುತ್ತದೆ. ಈ ಸಮಯದಲ್ಲಿ ಹಲ್ಲು ಹುಟ್ಟಿದರೆ ನಿಮ್ಮ ಸ್ಥಗಿತಗೊಂಡ ಕೆಲಸಗಳು ಪ್ರಾರಂಭವಾಗುತ್ತವೆ ಎಂದು ಹೇಳಲಾಗುತ್ತದೆ. ಕುಟುಂಬದ ಆರ್ಥಿಕ ಸ್ಥಿತಿಯು ಉತ್ತಮವಾಗಲು ಪ್ರಾರಂಭಿಸುತ್ತದೆ. ಅದರಲ್ಲೂ 7ನೇ ತಿಂಗಳಲ್ಲಿ ಹಲ್ಲುಗಳು ಬಂದರೆ ತಂದೆಗೆ ತುಂಬಾ ಶುಭವಾಗುವುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ತಂದೆ ವ್ಯಾಪಾರದಲ್ಲಿ ಪ್ರಗತಿ ಹೊಂದುತ್ತಾರೆ. ತಂದೆಯ ಜೀವನದಲ್ಲಿ ಶುಭ ಫಲಗಳು ಲಭಿಸುತ್ತವೆ. 8ನೇ ತಿಂಗಳಲ್ಲಿ ಹಲ್ಲು ಹುಟ್ಟುವುದು ಚಿಕ್ಕಪ್ಪನಿಗೆ ನೋವಿನಿಂದ ಕೂಡಿರುವಂತೆ ಮಾಡುತ್ತದೆ. 9ನೇ ತಿಂಗಳಲ್ಲಿ ಹಲ್ಲು ಬರುವುದು ಸಂಪತ್ತನ್ನು ತರುತ್ತದೆ. ಹಾಗೆಯೇ ಈ ತಿಂಗಳಲ್ಲಿ ಹಲ್ಲುಗಳು ಕಾಣಿಸಿಕೊಂಡರೆ ಅದು ಮಗುವಿನ ಭವಿಷ್ಯಕ್ಕೆ ಉತ್ತಮ ಸಂಕೇತವಾಗಿದೆ. ಚಿಕ್ಕ ಮಕ್ಕಳಿಗೆ 10ನೇ ತಿಂಗಳಲ್ಲಿ ಹಲ್ಲು ಹುಟ್ಟುವುದು ಸಂತೋಷವನ್ನು ತರುತ್ತದೆ. 11ನೇ ತಿಂಗಳಲ್ಲಿ ಹಲ್ಲುಗಳು ಬರುವುದು ಸಂತೋಷ ಮತ್ತು ಸಂಪತ್ತು ಎರಡನ್ನೂ ತರುತ್ತದೆ. 12ನೇ ತಿಂಗಳಲ್ಲಿ ಹಲ್ಲು ಹುಟ್ಟುವುದು ಸಂಪತ್ತು ಮತ್ತು ಧಾನ್ಯಗಳನ್ನು ತರುತ್ತದೆ. ಹೀಗಾದರೆ ಅಶುಭ. 2ನೇ ತಿಂಗಳಲ್ಲಿ ಮಗುವಿನ ಹಲ್ಲುಗಳು ಕಾಣಿಸಿಕೊಂಡರೆ ಅದು ಒಳ್ಳೆಯ ಸಂಕೇತವಲ್ಲ. ಆ ಮಗುವಿನ ಜೀವನದಲ್ಲಿ ಸವಾಲುಗಳು ಎದುರಾಗಬಹುದು. ಕುಟುಂಬದ ಪರಿಸ್ಥಿತಿಗಳು ಹದಗೆಡಬಹುದು. 8ನೇ ತಿಂಗಳಲ್ಲಿ ಹಲ್ಲುಗಳು ಕಾಣಿಸಿಕೊಂಡರೆ ಮಗುವಿನ ಅನಾರೋಗ್ಯ ಉಂಟಾಗುತ್ತದೆ. ಇದು ಸಂಭವಿಸಿದಲ್ಲಿ ಮಗುವಿನ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಅವಶ್ಯಕ. ಇದರ ಹೊರತಾಗಿ ಮೇಲಿನ ಸಾಲಿನಲ್ಲಿ ಮೊದಲ ಹಲ್ಲುಗಳು ಹೊಂದುವುದು ಮಕ್ಕಳಿಗೆ ಒಳ್ಳೆಯದಲ್ಲ.
ಎಂದು ವಿಜ್ಞಾನವೂ ವಿವರಿಸುತ್ತದೆ. ಇದು ಮಗುವಿನ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇದು ಆರೋಗ್ಯ ಸಮಸ್ಯೆಗಳು ಆಗಾಗ ತೊಂದರೆ ಉಂಟುಮಾಡುವ ಸಂಕೇತವಾಗಿದೆ ಎಂದು ತಜ್ಞರು ಎಚ್ಚರಿಸುತ್ತಾರೆ. ಇಂತಹ ಮಕ್ಕಳಲ್ಲಿ ಸಣ್ಣ ಪುಟ್ಟ ಕಾಯಿಲೆ ಬಂದರೂ ವೈದ್ಯರ ಸಲಹೆಯನ್ನು ಪಾಲಿಸಿ ವಿಶೇಷ ಕಾಳಜಿ ವಹಿಸುವಂತೆ ಸೂಚಿಸಲಾಗಿದೆ. ನಿಮಗೂ ಚಿಕ್ಕ ಮಕ್ಕಳಿದ್ದು ಅವರ ಹಲ್ಲು ಯಾವಾಗ ಬರುವುದೆಂದು ನೀವು ಕುತೂಹಲದಿಂದ ಕಾಯುತ್ತಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಓದಿ. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಚಿಕ್ಕ ಮಕ್ಕಳ ಮೊದಲ ಹಲ್ಲು ಯಾವ ತಿಂಗಳಿನಲ್ಲಿ ಹುಟ್ಟಿದರೆ ಶುಭ, ಯಾವ ತಿಂಗಳಿನಲ್ಲಿ ಹುಟ್ಟಿದರೆ ಅಶುಭ ಎಂದು ಈ ವಿಡಿಯೋ ಮೂಲಕ ನಿಮಗೆ ತಿಳಿದುಕೊಳ್ಳಬಹುದಾಗಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.